ಅಗತ್ಯವಾದ ಕೆಲಸವನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಎಲ್ರಿಗೂ ಶುಭ ಸಂಜೆಯನ್ನು ಹೇಳ್ತಾ, ನನ್ನ ಗೆಳೆಯ ಹಾಗೂ ನನ್ನ ಸಂಬಂಧಿ ಕೂಡ ಹೌದು ಡಾಕ್ಟರ್ ಪರಮೇಶ್ ನಾಯ್ಕ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಾವು 95ರಲ್ಲಿ ನಾನು, ಪುಟ್ಟಣ್ಣ, ನಮ್ಮ ಜಯಕೃಷ್ಣ ಎಲ್ಲ ನಾವು ವಿದ್ಯಾರ್ಥಿ ಮುಖಂಡರಾಗಿದ್ದಾಗ ಜೂನಿಯರ್ ಆಗಿದ್ದರು. ನಂತರದಲ್ಲಿ ಅವರು ಕೂಡ ವಿದ್ಯಾರ್ಥಿ ಮುಖಂಡರಾಗಿದ್ದರು. ನಮಗಿನ ಮೊದಲು ನಮ್ಮ ಮಾಜಿ ಸಚಿವರು ಶಿವಮೂರ್ತಿ ಅವರು ಈ ಸಮುದಾಯದಿಂದ ಅಲ್ಲಿ ವಿದ್ಯಾರ್ಥಿ ಮುಖಂಡರಾಗಿದ್ದ ಇತಿಹಾಸ ಬೆಂಗಳೂರು ಯೂನಿವರ್ಸಿಟಿ ಸಮುದಾಯ 1-2 ಜನ ಮಾತ್ರ ಇದ್ವಿ ನಾವು. ಅಂಥ ಇದರಲ್ಲಿ ನಾಯಕತ್ವ ವಹಿಸಿದ ಪರಮೇಶ್ ಅವರು ಇವತ್ತು ಇಲ್ಲಿ ಕೃತಿಯನ್ನು ಬಿಡುಗಡೆ ಮಾಡೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ವಿಶೇಷವಾಗಿ ನಾನು ನಮ್ಮೆಲ್ಲರ ನೆಚ್ಚಿನ ಅಂದಿನ ಮುಖ್ಯಮಂತ್ರಿ ಗುಂಡೂರಾವ್ ಸಾಹೇಬರು ಇದ್ದಾಗ ನಾವೆಲ್ಲ PUCನಲ್ಲಿ ವಿದ್ಯಾರ್ಥಿ ಮುಖಂಡರು ಜಯರಾಮ್ ನಾಯ್ಕ ನಾವೆಲ್ಲ ಹೋಗ್ತಾ ಇದ್ವಿ ಸಾಹೇಬ್ರ ಹತ್ರ. ತುಂಬ ಪ್ರೀತಿಯಿಂದ ಮಾತಾಡ್ಸೋರು. ನಮಗೆ ಸರ್ ಅವ್ರ ಪರಿಚಯ ಇಲ್ಲ. ಬಂಗಾರಪ್ಪನವ್ರ ಹತ್ರ ಹೋಗ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ನಾವು ಕೂಡ ನಾಯಕರಾಗಬೇಕು ಅಂತಿತ್ತು. ಈ ಥರ ಸಮುದಾಯಗಳಲ್ಲಿ ರಾಜಕೀಯದಲ್ಲಿ ಬರೋದು ಬಹಳ ಕಷ್ಟ. ನಾವೆಲ್ಲ ಚುನಾವಣೆ ನಾಯಕ ಆಗಿದ್ರು ಕೂಡ ಆ ಥರ ದಿಕ್ಕಿಗೆ ನಾವು ಹೋಗಲಿಲ್ಲ. ನಾವೆಲ್ಲ ವಿದ್ವಾಂಸರಾಗೋ ಕಡೆ, ಕಲಾವಿದರಾಗೋ ಕಡೆ, ಕೃತಿಕರಾಗೋ ಕಡೆ ಬಂದ್ಬಿಟ್ವಿ. ಹಾಗಾಗಿ ಇವತ್ತು ಇಲ್ಲಿ ಉತ್ತಮವಾದ ಕೆಲಸ ಪರಮೇಶ್ವರ್ ಅವರಿಂದ ಆಗ್ತಾ ಇದೆ. ನಾನಿವತ್ತು ಜೈಕರ್ ಸಾಹೇಬರಿಗೆ ಯಾರೋ ಹೇಳಿದ್ರಂತೆ, ಇವತ್ತು ಹೋಗ್ಬೇಡಿ ಸರ್ ಸಮಾರಂಭಕ್ಕೆ ಆಗಲಿ ಅಂತೇಳಿ ನಮ್ಮದೇ ಸಮುದಾಯದ ಒಬ್ಬರು ಯಾರೋ ಸಿಂಡಿಕೇಟ್ ಮೆಂಬರು, ಹಾಗಾಗಿ ಬರಲಿಲ್ಲ ಅಂತ ನನಗೇನೋ ಮಾಹಿತಿ ಬಂತು. ಅವರು ಏನೋ ಧಮಕಿ ಹಾಕೋದಿತ್ತು ಹೇಳಿದ್ರಂತೆ, ಅದೇನೋ ಗೊತ್ತಿಲ್ಲ ಇರಲಿ. ಆಮೇಲೆ ನನ್ನ ಅಂದಿನ ಮೇಷ್ಟ್ರಾಗಿದ್ದವರು M ರೆಡ್ಡಿ ಅವರು ಇವತ್ತು ಪುಸ್ತಕ ಕುರಿತು ಮಾತಾಡಿದ್ದಾರೆ. ಅವರು ನಮಗೆ ಗೆಳೆಯ ಇರ್ತಾರ, ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ಮಲ್ಲಪ್ಪ ಅಂಗಡಿಯವರು ನಂತರ ಮುಖಂಡರಾಗಿ ಬಂದಂಥವರು, ಶಿವಕುಮಾರ್ ಬೆಳ್ಳಿಕಟ್ಟೆ ನನ್ನ ಆತ್ಮೀಯ ಗೆಳೆಯರು, ಶ್ರೀಧರ್ ಅವರು ಗೆಳೆಯರು, ಧರ್ಮೇಶ್ ಕುಕ್ಕನಕೆರೆ ನನ್ನ ಕೈಲಿ ನಾಟಕದ ವಿಮರ್ಶೆ ಉದಯವಾಣಿ 350 ನಾಟಕದ ವಿಮರ್ಶೆ ಬರೆಸಿದವರು ಅವರು ಇವತ್ತು ನಮ್ಮ ಜೊತೆ ವೇದಿಕೆ ಹಂಚ್ಕೊಂಡಿದ್ದಾರೆ. ಮೊದಲನೇ ಬಾರಿಗೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಇದೇ ಪ್ರೆಸ್ ಕ್ಲಬ್ ನಾನು ಹೇಳಿದೆ ಅಂತ ಇದೇ ಧರ್ಮೇಶ್ ಅವರು ರುದ್ರಪ್ರಮಾಣಿ ಅಂತವರಿಗೆ ಒಂದು ಪ್ರೆಸ್ ಕ್ಲಬ್ ಪ್ರಶಸ್ತಿ ಕೂಡ ಕೊಡಿಸಿದ್ರು. ಅವ್ರಿಗೂ ಕೂಡ ನಮ್ಮ ಸಮುದಾಯಕ್ಕೆ ಧನ್ಯವಾದ ಹೇಳ್ತೀನಿ. ಈ ಸಂದರ್ಭದಲ್ಲಿ ನಾನು ಇವತ್ತು ಬಹಳ ಮುಖ್ಯವಾದ 2 ಅಂಶ ಹೇಳಲೇಬೇಕು. ಪ್ರಸ್ತುತ ಜ್ವಲಂತ ಸಮಸ್ಯೆ ಆಗಿರುವಂತಹ ಘನತ್ಯಾಜ್ಯ ವಿಲೇವಾರಿ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಬೆಂಗಳೂರಿಗೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ದೆಹಲಿ ಬಿಟ್ಟರೆ ನೆಕ್ಸ್ಟ್ ಬಹುಶಃ ಬೆಂಗಳೂರು ಅಂತ ನಾನು ಅನ್ಕೊಂಡಿದ್ದೀನಿ. ಅದರಲ್ಲಿ ನಾವು ಸಾರ್ವಜನಿಕರು ಬದಲಾಗ್ತಾ ಇಲ್ಲ, ಎಲ್ಲ ಸರ್ಕಾರನೇ ಮಾಡಲಿ ಅನ್ನೋ ರೀತಿಯಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಭವಿಷ್ಯ ಇವತ್ತು ನಮ್ಮ ಮಕ್ಕಳ ಭವಿಷ್ಯ ಈ ಪರಿಸರದಿಂದ, ನಾವು ತಿಂತಿರೋ ಆಹಾರದಿಂದ ಕಲುಷಿತ, ಎಲ್ಲವೂ ಆರ್ಗ್ಯಾನಿಕ್ ಮತ್ತೆ ಕೆಮಿಕಲ್ ಮಿಶ್ರಿತ ಪೆಸ್ಟಿಸೈಡ್ಸ್ ಇದನ್ನೆಲ್ಲ ಬಳಕೆಯಿಂದಾಗಿ ಭೂಮಿಯ ಫಲವತ್ತತೆ ಹಾಳಾಗೋದಲ್ಲದೆ ನಮ್ಮೆಲ್ಲರ ಆರೋಗ್ಯ ಹಾಳಾಗ್ತದೆ. ಈ ವಯಸ್ಸಿಗೆ ನಮಗೆ ಮಂಡಿ ನೋವು, ಕಣ್ಣುರಿ, ಕಾಲು ನೋವು ಎಲ್ಲ ಬರ್ತಾ ಇರೋದು ಇದೆಲ್ಲದರ ಪರಿಣಾಮ ಅನ್ನೋದು ನಮಗೆಲ್ಲ ಗೊತ್ತಿದೆ. ನನಗೆ ಬಹಳ ಮುಖ್ಯವಾಗಿ ಪರಮೇಶ್ವರ ಈ ಕೃತಿಯಲ್ಲಿ ಇಷ್ಟ ಆಗಿದ್ದು ಒಂದು ಅಂಶ ಏನಂದ್ರೆ, ಈ ಪರಿಸರದ ಕಾಳಜಿ ಅನ್ನುವಂಥದ್ದು ಒಂದು ಪಠ್ಯ ರೂಪದಲ್ಲಿ ಬರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಬಹಳ ಅಗತ್ಯವಾಗಿ ಆಗ್ಬೇಕು. ನಾವೆಲ್ಲ ಗಾಂಧೀಜಿಯವರು ತುಂಬಾ ಹಿಂದೆನೇ ಹೇಳಿದ್ದಾರೆ ನಮಗೆ, ಪಠ್ಯ ಈ ಮೆಕಾಲ ಹೇಳಿರುವಂತ ಪಠ್ಯಕ್ರಮಗಳು 4 ಗೋಡೆ ಮಧ್ಯದಲ್ಲಿ ನಾವು ಏನೇ ಕಲ್ತು ಅದು ಜ್ಞಾನ ಮಾತ್ರ. ಆದ್ರೆ ಚಟುವಟಿಕೆ ರೂಪದಲ್ಲಿ ಪ್ರಾಕ್ಟಿಕಲ್ ಆಗಿ ಬರಬೇಕು ಅಂದ್ರೆ ನಮ್ಗೆ ಈ ಸಾಹಿತ್ಯದ ಜ್ಞಾನ, ರಾಜಕಾರಣಿಗಳು ಒಳಗೊಂಡ ಹಾಗೆ ಎಲ್ರಿಗೂ ಸಾಹಿತ್ಯದ ಜ್ಞಾನ ಇರಬೇಕು, ಆಮೇಲೆ ಸಾಂಸ್ಕೃತಿಕವಾದ ಜ್ಞಾನ ಇರಬೇಕು, ಪರಿಸರದ ಜ್ಞಾನ ಇರಬೇಕು, ಮತ್ತೆ ಜನಪರವಾದ ಜ್ಞಾನ ಇರಬೇಕು ಅನ್ನುವಂಥ ಮಾತನ್ನ ಗಾಂಧೀಜಿ ಇವತ್ತು ಹೇಳಿ, ಅದಕ್ಕಾಗಿ ರಂಗಭೂಮಿ, ಸಾಹಿತ್ಯ, ಕಲೆಗಳು ಬಹಳ ಮುಂಚೂಣಿಯಲ್ಲಿ ಇರಬೇಕು ಅಂತ ಹೇಳಿದ್ರು. ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ನಿಟ್ಟಲ್ಲಿ MP ಪ್ರಕಾಶ್ ಅಂತವರು, ಆಮೇಲೆ ವೀರಪ್ಪ ಮೊಯ್ಲಿ ಅಂತವರೆಲ್ಲ ನಮಗೆ ಮಾದರಿ. ಯಾಕಂದ್ರೆ ಇವ್ರಿಗೆಲ್ಲ ಸಾಹಿತ್ಯದ ಜ್ಞಾನ, ಸಾಂಸ್ಕೃತಿಕ ಜ್ಞಾನ ಇರೋದ್ರಿಂದ ಇವತ್ತಿಗೂ ಸ್ವಲ್ಪ ರಾಜಕಾರಣದಲ್ಲಿ ಒಳ್ಳೆಯತನ, ಜನಪರವಾದ ಕಾಳಜಿ, ಬಡವರ ಬಗ್ಗೆ ಕಾಳಜಿ ಇರುವಂಥದ್ದು ದಿನೇಶ್ ಗುಂಡೂರಾವ್ ಅವರು ಒಳಗೊಳ್ಳ ಹಾಗೆ ಅವರು ಭಾಗವಾಗಿ ಅವ್ರ ತಂದೆ ಕೂಡ ಅವರು ಬ್ರಾಹ್ಮಣ ಸಮುದಾಯ ಇದ್ರು ಕೂಡ ತಳ ಸಮುದಾಯದ ಬಗ್ಗೆ ತುಂಬಾ ಚಿಂತನೆ ಮಾಡ್ತಿದ್ರು. ರಾಮಕೃಷ್ಣ ಹೆಗಡೆ ಅವರ ಜೊತೆ ನಾವೆಲ್ಲ ಯೂನಿವರ್ಸಿಟಿಗೆ ಚೀಫ್ ಮಿನಿಸ್ಟರ್ ಅವರನ್ನು ಕರೀತಾ ಇದ್ವಿ. ನಮ್ಮನ್ನು ಕರೀರುವಂತ JS ಪಟೇಲ್ ಹೇಳೋರು, 5 ದಿನ CM ನಾವು ಯೂನಿವರ್ಸಿಟಿ ಕರ್ಕೊಂಡು ಹೋಗಿದ್ವಿ. ದೇವೇಗೌಡರು ಸೇರಿದಾಗ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವರು ಕರ್ಕೊಂಡು ಬಂದು ನಮ್ಮ ಪಂಜಾಬ್ ವಿದ್ಯಾರ್ಥಿ ವೇದಿಕೆ ಕಟ್ಟಿದೀವಿ, ಡಾಕ್ಟರ್ ಸಂಘ ಕಟ್ಟಿದೀವಿ. ಪ್ರದೇಶಗಳ ಇರೋ ಎಲ್ಲ ನನ್ನ ಸ್ನೇಹಿತರೆ ಇದ್ದಾರೆ, ಎಲ್ಲ ನಿಮ್ಗೆ ಗೊತ್ತಿರೋದೆ. ಎಲ್ಲ ಮಾಡಿದ್ರು ಕೂಡ ನಮ್ಮ ಸಮುದಾಯ ಇವತ್ತು ಕೂಡ ಮುಂದೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಬರಕ್ಕಾಗಿಲ್ಲ. ಅಕಾಡೆಮಿ ಈಗ ಮಾನ್ಯ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ತಂಗಡಗಿ ಸಾಹೇಬರೆಲ್ಲ ಕಾಳಜಿ ಕೊಟ್ಟಿದ್ದಾರೆ. ಈಗ ಆರಂಭ ಆಗಿದೆ ನಮ್ಮಲ್ಲಿ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಒಂದು
ಒಂದಷ್ಟು ಕೃತಿ ರಚನೆ ತರಬೇತಿಗಳು, ಕಮ್ಮಟಗಳು, ಈಗ ಸಾಹಿತ್ಯ ರಚನೆ ಮಾಡೋದು ಕೂಡ ಹೇಳ್ಕೊಡ್ಬೇಕಾಗಿದೆ. ನಮ್ಮ ಸಮುದಾಯದಲ್ಲಿ ತುಂಬಾ ಜನ ಸಂಶೋಧನೆ ಹೇಳ್ಕೊಡ್ಬೇಕಾಗಿದೆ. ಈ ತರದ ಪರಿಸ್ಥಿತಿ ನಾವಿದೀವಿ. ಇವತ್ತು ನಮ್ಮ ಸಮುದಾಯದ ಬಗ್ಗೆ ಅಖೈರಾಗಿ ಸೇವಾಲಾಲ್ ಯಾವಾಗ ಹುಟ್ಟಿದ್ರು ಅಂತ ನಾವು ಬರ್ಕೊಂಡಿಲ್ಲ. ಇನ್ನು ನಮ್ಮ 200 ವರ್ಷ 300 ವರ್ಷದ ಇತಿಹಾಸ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಬುದ್ಧನ ಕಾಲದಲ್ಲಿದ್ವಿ, ಯೇಸುವಿನ ಕಾಲದಲ್ಲಿದ್ವಿ, ಆ ಧರ್ಮಗಳನ್ನೆಲ್ಲ ಪಾಲನೆ ಮಾಡ್ಕೊಂಡು ಬಂದಿದ್ವಿ. ರಾಜಸ್ಥಾನಕ್ಕೆ ಬಂದ್ವಿ, ಅಲ್ಲಿಂದ ದಕ್ಷಿಣಕ್ಕೆ 14ನೇ ಶತಮಾನದಲ್ಲಿ ವಲಸೆ ಬಂದಿದ್ದೀವಿ. ಅಂತ ಸಮುದಾಯದ ಪರಮೇಶ್ ಇವತ್ತು ಈ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತ ಕೃತಿಗಳನ್ನು ರಚನೆ ಮಾಡ್ತಾ ಇರೋದು ನಮ್ಮ ಸಮುದಾಯಕ್ಕೆ ಹೆಮ್ಮೆ ವಿಷಯ ಅಂತ ನಾನು ಹೇಳ್ತೀನಿ. ಏನು ಬಹಳ ಮುಖ್ಯವಾಗಿ ವಿದೇಶಿಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ನಾವು ನೋಡ್ತೀವಿ ಸಿನಿಮಾಗಳಲ್ಲಿ, ಫಾರಿನಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿ ಟಿಪ್ ಟಾಪ್ BMW ಕಾರ್ತದಲ್ಲಿ ಬಂದು ಇಳಿತಾನೆ, ಕೋಟು ಸೂಟ್ ಹಾಕೊಂಡಿರ್ತಾನೆ, ಪರ್ಕೆ ಹಿಡಿದು ಕಸ ಗುಡಿಸಿ ಅದ್ಭುತವಾಗಿ ತುಂಬಾ ಎಂಜಾಯ್ ಮಾಡಿ ಕೆಲಸ ಮಾಡಿ ಹೋಗ್ತಾನೆ. ನಮ್ಮಲ್ಲಿ ಒಂದು ಕಸ ವಿಂಗಡಣೆಯನ್ನ 3 ಕಿಲೋಮೀಟರ್ ಒಬ್ಬ ಸಫಾಯಿ ಕರ್ಮಚಾರಿಗೆ ಹೇಳ್ತೀವಿ ಮಾಡೋದೇನು ಅಂತ ಹೇಳಿ. ಆತ ಪಾಪ ಅರಿವು ಇರಲ್ಲ, ಅವನಿಗೆ ಜಾಗೃತಿ ಇರಲ್ಲ, ಓದಿರಲ್ಲ, ಅವನು ಯಾರಿಗೆ ಹೇಳ್ತಾನೆ? ಕೊನೆಗೆ ನಾವು ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತೀವಿ. ಅಂತೀವಿ. ಅವನು ನಾವೆಲ್ಲ ಕಸವನ್ನು ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. ಏನೇ ನಿಯಮ ಕಾನೂನು ಕೂಡ ಜಾರಿ ಆಗ್ತಾ ಇಲ್ಲ ಇಂಡಿಯಾದಲ್ಲಿ ಅನ್ನೋಂಥದ್ದು. ಹಾಗಾಗಿ ನಾನು ಹೇಳ್ತೀನಿ, ನಮ್ಮಲ್ಲಿ IAS ಗೆಲ್ಲ ಸಂಬಳ ಕೊಡ್ಬೇಕಾಗಿರೋದು ಅವನ್ನೆಲ್ಲ ಕಟ್ ಮಾಡಿ ಒಂದು ಕಾರ್ ಕೊಡಿ, ಒಂದೇ ಒಂದು ಕಚೇರಿ ಕೊಡಿ, ಅವರಿಗೆ ಸಿಬ್ಬಂದಿ ಕಡಿಮೆ ಮಾಡಿ, ಸಫಾಯಿ ಕರ್ಮಚಾರಿ ಸಂಬಳ ಜಾಸ್ತಿ ಮಾಡಿ. ನೋಡಿ ಬೆಂಗಳೂರು ನಗರ ಆವಾಗ ಅದ್ಭುತವಾಗಿ ಘನತ್ಯಾಜ್ಯವನ್ನು ವಿಂಗಡಣೆ ಮಾಡೋದಾಗ್ಲಿ, ಅದನ್ನ ರೀಸೈಕಲ್ ಮಾಡೋದಾಗ್ಲಿ, ಅದನ್ನ ಪರಿಸರ ತೊಂದರೆ ಇಲ್ಲದ ಹಾಗೆ ನಾವು ಇಲ್ಲಿ ನೋಡ್ತೀವಿ. ಮಾಂಡ್ಯ ರೋಡ್ ಹತ್ರ ಡಂಪಿಂಗ್ ಯಾರ್ಡ್ ಅಲ್ಲಿ ಮುಚ್ಕೊಂಡು ಹೋಗ್ಬೇಕು, ಬರೀ ನೋಣ. ಅಲ್ಲಿ ಯಾವ್ದೋ ಫಿಲ್ಮ್ ಸ್ಟುಡಿಯೋ ಇದೆ, ಶೂಟಿಂಗ್, ಪುಟ್ಟಣ್ಣ ಸ್ಟುಡಿಯೋ ಅಂತ. ಶೂಟಿಂಗ್ ಹೋಗಿದಾಗ ನಾವು ಇರೋಕ್ಕಾಗಲ್ಲ, ರಾತ್ರಿ ಎಲ್ಲ ಸೊಳ್ಳೆ, ಈ ತರದ ಸ್ಥಿತಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಇದು ಬಹಳ ಅಗತ್ಯವಾಗಿ ಸರ್ಕಾರ ಕ್ರಮ ಕೈಗೊಂಡು ಮಾಡಬೇಕಾಗಿರೋ ಕೆಲಸ. ಇದ್ದದ್ದೆಲ್ಲ ಬಹಳ ಮುಖ್ಯ. ಈ ಕೃತಿನಲ್ಲಿ ಪರಮೇಶ್ವರ್ ಚಳುವಳಿ ಆಗ್ಬೇಕಿದೆ ಅಂತ ಹೇಳ್ತಾರೆ. ಇದನ್ನ ನಾನು ಒಬ್ಬನೇ ಮಾಡೋದಲ್ಲ, ಕೃತಿಯಿಂದ ಸಾರ್ವಜನಿಕರು ನೀವು ಮಾಡಬೇಕು, ಪತ್ರಕರ್ತರು ಮಾಡಬೇಕು, ಸಂಘಟನೆಗಳು ಮಾಡಬೇಕು, ಸರ್ಕಾರ ಮಾಡಬೇಕು. ತಾರ್ಕಿಕ ಅಂತ್ಯವನ್ನು ಮುಟ್ಟಿಸ್ಬೇಕು. ಅಂದ್ರೆ ಒಂದು ಚಳುವಳಿ ರೂಪ, ಹೋರಾಟದ ರೂಪ ಇದಕ್ಕೆ ಬೇಕಾಗುತ್ತೆ. ಕಾನೂನಿನಲ್ಲಿ ಹೊಸವಾದ ಕಾನೂನು ರೂಪ ಕೊಡಬೇಕಾಗುತ್ತೆ ಅನ್ನುವಂಥ ಮಾತು ಬಹಳ ಮುಖ್ಯವಾಗಿ ನನಗೆ ಇಲ್ಲಿ ಅನಿಸ್ತದೆ. ಆಮೇಲೆ ಇವತ್ತು ನಾವು ಬಹಳ ಮುಖ್ಯವಾಗಿ ಒಂದಷ್ಟು ಪ್ರಮಾಣ ನಮ್ಮನ್ನು ನಾವೇ ಮಾಡ್ಕೋಬೇಕಾಗುತ್ತೆ. ನಾನು ಒಂದಷ್ಟು ಬರ್ಕೊಂಬಂದೆ ಇಲ್ಲಿ. ನಾವು ಎಲ್ಲರೂ ಸೇರಿ ದಯಮಾಡಿ ಬೇರೆ ಮಾಡ್ಕೊಳ್ತಾ ಇದ್ರೆ ಎತ್ತಿದ್ದು ಒಂದು ಪ್ರಮಾಣ ಕೈಗೊಳ್ಬಹುದು ಇವತ್ತಿಂದ. ಅದು ನಾವೆಲ್ಲ ದಯಮಾಡಿ ಸಾರಿ ಸರ್, ತಮ್ಮ ತೊಂದರೆ ಕೊಡ್ತಾ ಇದ್ವಿ. ಇದರ ಒಂದು ಇವತ್ತಿನ ಒಂದು ಚಳವಳಿ ರೂಪದಲ್ಲಿ, ಇದನ್ನೊಂದು ಜಾರಿಯಾದ ರೂಪದಲ್ಲಿ ನಾವು ಇದನ್ನ ಪ್ರಮಾಣ ಮಾಡೋಣ, ಅದು ಮಕ್ಕಳಿಗೂ ಹೇಳ್ಕೊಡೋಣ ಮನೆಗೆ ಎನ್ನುವಂಥದ್ರಲ್ಲಿ. ಪರಿಸರದ ಮಾಲಿನ್ಯವನ್ನ, ಪರಿಸರದ ವಸ್ತುವನ್ನ, ಮಾಲಿನ್ಯ ಮಾಡುವಂತ ವಸ್ತುವನ್ನ ನಿರ್ಬಂಧಿಸುತ್ತೇನೆ. ಪರಿಸರ ಮಾಲಿನ್ಯ ವಸ್ತುವನ್ನು ನಿರ್ಬಂಧಿಸುತ್ತೇನೆ. ಹಾನಿಕಾರಕ ವಸ್ತುಗಳ ಖರೀದಿಯನ್ನು ಕಡಿಮೆ ಮಾಡುತ್ತೇನೆ. ಅನಿವಾರ್ಯ ತ್ಯಾಜ್ಯವನ್ನು ಮರುಬಳಕೆಗೆ ಮತ್ತು ಮರು ಪರ್ಯಾಯ ಉದ್ದೇಶಕ್ಕೆ ಬಳಸುತ್ತೇನೆ. ತ್ಯಾಜ್ಯ ನಿರ್ವಹಣೆ ಸಿಬ್ಬಂದಿಗಳಿಗೆ ಹಾಗೂ ಸಫಾಯಿ ಕರ್ಮಚಾರಿಗಳಿಗೆ ಗೌರವದಿಂದ ವರ್ತಿಸುತ್ತೇನೆ. ತ್ಯಾಜ್ಯ ನಿರ್ವಹಣೆಯಲ್ಲಿ ಮುಂದಿನ ಪೀಳಿಗೆಗಾಗಿ ಆತ್ಮಸಾಕ್ಷಿಯಿಂದ, ಸ್ವಯಂ ಪ್ರೇರಣೆಯಿಂದ ನನ್ನನ್ನು ನಾನು ವರ್ತನೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುತ್ತೇನೆ. ತ್ಯಾಜ್ಯ ನಿರ್ವಹಣೆಯಲ್ಲಿ ಮುಂದಿನ ಪೀಳಿಗೆಗೆ ಆತ್ಮಸಾಕ್ಷಿಯಿಂದ, ಸ್ವಯಂ ಪ್ರೇರಣೆಯಿಂದ ನನ್ನನ್ನು ನಾನು ನನ್ನ ವರ್ತನೆಯಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತೇನೆ. ತ್ಯಾಜ್ಯ ಸೇನಾನಿ ಅಂದ್ರೆ ವೇಸ್ಟ್ ವಾರಿಯರ್ಸ್, ತ್ಯಾಜ್ಯ ನಿರ್ವಹಣಾ ಸಿಬ್ಬಂದಿಗಳಿಗೆ, ಸಫಾಯಿ ಕರ್ಮಚಾರಿಗಳಿಗೆ ಹೆಚ್ಚಿನ ಗೌರವ ಕೊಡುತ್ತೇನೆ. ಇಷ್ಟು ನಾವು ಆರಂಭದಲ್ಲಿ ಪ್ರಮಾಣ ಮಾಡೋಣ. ಆ ಮೂಲಕ ಒಂದಷ್ಟು ನಮ್ಮ ಕೈಲಾದ ಸೇವೆಯನ್ನ ಪರಿಸರಕ್ಕೆ ಕೊಟ್ಟು ನಮ್ಮ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡೋಣ, ಉಜ್ವಲ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ಅವಕಾಶಕ್ಕೆ ನಾನು ಪರಮೇಶ್ವರ್ಗೆ, ಮಾನ್ಯ ಸಚಿವರಿಗೆ, ಮತ್ತೆ ಪ್ರೆಸ್ ಕ್ಲಬ್ಗೆ, ಮತ್ತೆ ಎಲ್ಲ ಗೆಳೆಯರಿಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.